ಲಕ್ಷ್ಮೀ ನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ ಸಂಸಾರಕ್ಲೇಶ ಸಂಶಾಂತ ಸಜ್ಜನಾವನ ತತ್ಪರಾಹ ದಯಾಳವೋ ಮಹಾಂತಾನ್ ಗುರೂನ್ ಧೀರಂ ನಾರಾಯಣಂ ಗುಣೈಃ ಉದೀರ್ಣಂ ದೋಷವರ್ಜಿತಂ ಧೀರಂ ಗಮ್ಯಂ ಗುರುಂ ನತ್ವಾ ಶ್ರಾದ್ದವುಚ್ಯತೆ. ಈ ತೃತೀಯಾಧ್ಯಾಯ ಚತುರ್ಥ ಪಾದದ ಮೊದಲನೇ ಅಧಿಕರಣ ಓಂ ಪುರುಷಾರ್ಥವದ ಶಬ್ದ ಇದು ಬಾದರಾಯಣ ಓಂ ಎಂಬ ಅಧಿಕರಣದ ಸಂಗ್ರಹವನ್ನ ಆಚಾರ್ಯರು ಅನುಭಾಷ್ಯದಲ್ಲಿ ಸರ್ವೇಪಿ ಪುರುಷಾರ್ಥಾ ಸ್ಯುಃ ಜ್ಞಾನಾದೇವ ನ ಸಂಶಯ ಎಂಬ ಅಣುಭಾಷ್ಯದ ಈ ಶ್ಲೋಕದಿಂದ ಸಂಗ್ರಹ ಮಾಡಿದ್ದಾರೆ ಅಂತ ನಿನ್ನೆ ವಿಷಯ ಬಂದಿತ್ತು. ಆದ್ರೆ ಒಂದು ಸಂಖ್ಯೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ವಾಕ್ಯ ಹೀಗಿದೆ: ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಇದೆ. ಯದೇವ ಅಂದ್ರೆ ಯಾವ ಕರ್ಮವನ್ನ ಶ್ರದ್ಧೆಯಿಂದ, ಉಪನಿಷದ ಅಂದ್ರೆ ಅಂದ್ರೆ ಯಾವ ವಿದ್ಯೆಯನ್ನ ಉಪನಿಷದ ಅಂತಂದ್ರೆ ತಾನು ಜ್ಞಾನವನ್ನು ಸಂಪಾದನೆ ಮಾಡಿ, ಉಪನಿಷದ ಅಂತ ಪದಗಳಿದೆ ನೋಡಿ. ಹಾಗೆ ಉಪ ಅಂತಂದ್ರೆ ಸಾಮೀಪ್ಯ. ಯಾರ ಸಾಮೀಪ್ಯ? ಪರಮಾತ್ಮನ ಸಾಮೀಪ್ಯವನ್ನ ನಿಷದ ಅಂತಂದ್ರೆ ಹೊಂದ್ಸತ್ತೆ. ನಿಷಾದಯತಿ ಗಮಯತಿ ಅಂತ ಸಂಸ್ಕೃತದಲ್ಲಿ ಅದರ ವಿವರಣೆ ಕೊಡ್ತಾರೆ. ಉಪ ಅಂದ್ರೆ ಶ್ರದ್ಧೆಯಿಂದ ಯಾವ ಕರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾನೆ ಮತ್ತು ಅವನನ್ನ ಯಾವ ವಿದ್ಯೆ ಅವನನ್ನ ಪರಮಾತ್ಮನ ಸಾಮೀಪ್ಯವನ್ನ ಹೊಂದಿಸ್ತಾ ಇದೆ, ಕೊಡ್ತಾ ಇದೆ ಅಂತ ಉಪನಿಷದ ಅನ್ನೋ ಶಬ್ದಕ್ಕೆ ತನಗೆ ಹೊಂದುವ ಯಾವ ವಿದ್ಯೆಯನ್ನು ಹೊಂದುವ ಒಂದು ಯೋಗ್ಯತೆ ಇದೆಯೋ ಆ ವಿದ್ಯೆಯಿಂದ ಆ ಜ್ಞಾನವನ್ನು ಪಡೆದವನಾಗಿ ಅದರ ಬಲದಿಂದ ಅಂಥವನು ಜ್ಞಾನಿಯಾದವನು ಯಾವ ಕರ್ಮವನ್ನು ಮಾಡ್ತಾ ಇದ್ದಾನೆ ಆ ಕರ್ಮ ವೀರ್ಯವತ್ತರಂ ಭವತಿ, ವಿಶೇಷವಾದ ಫಲವನ್ನ, ಅತ್ಯಧಿಕವಾದ ಫಲಕ್ಕೆ ಸಾಧನವಾಗತ್ತೆ ಅಂತ ಒಂದು ಶ್ರುತಿ ವಾಕ್ಯ, ಛಾಂದೋಗ್ಯ ಉಪನಿಷತ್ತಿನ ವಾಕ್ಯ. ಹೀಗಾಗಿ ಮೋಕ್ಷ ಬಿಟ್ಟು ಉಳಿದ ಸ್ವರ್ಗಾದಿ ಪುಮರ್ಥಗಳನ್ನು ಕೂಡ ಕರ್ಮ, ನಾವು ಮಾಡ್ತಕ್ಕಂಥ ಕರ್ಮದಿಂದ, ಯಜ್ಞಯಾಗಾದಿ ಕರ್ಮಗಳಿಂದ ಅದರ ಅನುಷ್ಠಾನ ಮಾಡಿದ್ದರಿಂದ ನಾವು ಪಡಿತಾ ಇದ್ದೇವೆ. ಆ ರೀತಿ ಒಂದು ಕರ್ಮಾನುಷ್ಠಾನ ಮಾಡಿ ಅಂತಹ ಲೋಕಗಳನ್ನ, ಸ್ವರ್ಗಾದಿ ಲೋಕಗಳನ್ನ, ಫಲವನ್ನ, ಪುರುಷಾರ್ಥವಾಗಿರ್ತಕ್ಕಂತಹ ಲೋಕಗಳನ್ನ ಪಡೆಯಬೇಕಾದರೆ ಅವನು ಜ್ಞಾನವನ್ನು ಪಡೆದಿರ್ಬೇಕು, ಜ್ಞಾನಿಯಾಗಿರ್ಬೇಕು. ಯದೇವ ವಿದ್ಯೆಯಾ ಕರೋತಿ ಅಂತ ಉಪನಿಷತ್ತು ಪ್ರಾರಂಭ ಆಗ್ತದೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ. ಹೀಗಾಗಿ ಜ್ಞಾನ ಸಹಿತನಾಗಿ ಮಾಡಿದ ಕರ್ಮ ಅವನಿಗೆ ಮೋಕ್ಷ ಭಿನ್ನವಾದ ಎಲ್ಲ ಪುರುಷಾರ್ಥಗಳನ್ನು ಕೊಡ್ತಾ ಇದೆ. ಕರ್ಮವನ್ನು ಕೊಡೋದು ಯಾವುದು? ಇದು ಸ್ವರ್ಗಾದಿ ಫಲವನ್ನು ಕೊಡ್ತಕ್ಕಂಥದ್ದು ಯಾವುದು? ಕರ್ಮ. ಆ ಕರ್ಮವನ್ನ ಜ್ಞಾನರಹಿತನಾಗಿ ಮಾಡಿದ್ರೆ ಅದರಿಂದ ಫಲ ಸಿಗೋದಿಲ್ಲ. ಶ್ರದ್ಧೆ ಇರಬೇಕು, ಜ್ಞಾನವನ್ನು ಸಂಪಾದನೆ ಮಾಡಿರ್ಬೇಕು,
ಆ ಜ್ಞಾನ ಪರಮಾತ್ಮನ ಸಾಮೀಪ್ಯವನ್ನು ಕೊಡ್ತಕ್ಕಂಥ ಜ್ಞಾನ, ಅಂತಹ ಜ್ಞಾನವನ್ನು ಪಡೆದಿರಬೇಕು. ಹಾಗೆ ಅಂತಹ ವಿದ್ಯೆಯಿಂದ ವಿದ್ಯಾಸಹಿತನಾಗಿ ಅವನು ಮಾಡಿದ ಕರ್ಮ ಸ್ವರ್ಗಾದಿ ಅನೇಕ ಫಲಗಳನ್ನ ಪುರುಷಾರ್ಥಗಳನ್ನ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಕರ್ಮಕ್ಕೆ ಪ್ರಾಧಾನ್ಯವಿದೆ. ಕರ್ಮವನ್ನ ಅನುಷ್ಠಾನ ಮಾಡಿ ಆ ಸ್ವರ್ಗಾದಿ ಲೋಕಗಳನ್ನ ಅವನು ಪಡೆಯಬೇಕಾದರೆ ಜ್ಞಾನಿಯಾಗಿರ್ಬೇಕು, ಜ್ಞಾನ ಇರಬೇಕು ಅವನಿಗೆ. ಜ್ಞಾನಕ್ಕೆ ಅಪ್ರಾಧಾನ್ಯ, ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಜ್ಞಾನವು ಕರ್ಮಕ್ಕೆ ಶೇಷ. ಶೇಷ ಅಂತಂದ್ರೆ ಕರ್ಮ ಪ್ರಧಾನ ಸಾಧನ, ಜ್ಞಾನ ಅದರ ಅಂಗ. ಕರ್ಮದಿಂದ ಫಲ ಸಿಗಬೇಕಾದ್ರೆ ಜ್ಞಾನವೂ ಇರಬೇಕು ಅಂತ ಒಂದು ಜ್ಞಾನಕ್ಕೆ ಒಂದು ಅಪ್ರಾಧಾನ್ಯ, ಕರ್ಮಕ್ಕೆ ಪ್ರಾಧಾನ್ಯ ಅಂತ ಹೇಳಿದ್ದಾರೆ. ಆದ್ರೆ ನೀವು ಇವಾಗ ಹೇಳ್ತಾ ಇದ್ದೀರಿ ಸರ್ವೇಪಿ ಪುರುಷಾರ್ಥ ಸ್ಯೋ ಜ್ಞಾನಾದೇವ ಅಂತ ಹೇಳ್ತಾ ಇದ್ದೀರಿ. ಜ್ಞಾನದಿಂದಲೇ ಸಕಲ ಪುರುಷಾರ್ಥಗಳನ್ನು, ಮೋಕ್ಷ ಮಾತ್ರವಲ್ಲ ಮೋಕ್ಷೇತರ ಸಕಲ ಪುರುಷಾರ್ಥಗಳನ್ನು ಜ್ಞಾನದಿಂದಲೇ ಪಡೆಯತಕ್ಕವನು ಅಂತ ಹೇಳ್ತಿದ್ದೀರಿ. ಆದರೆ ಉಪನಿಷತ್ತಿನಲ್ಲಿ ಜ್ಞಾನ ಸಹಿತನಾಗಿ ಮಾಡಿದ ಕರ್ಮವೇ ಅವನಿಗೆ ಎಲ್ಲ ಪುರುಷಾರ್ಥಗಳನ್ನ ಮೋಕ್ಷ ರೂಪವಾದ ಫಲ ಪಡೆಯಬೇಕಾದ್ರೆ ಕರ್ಮದಿಂದ ಆಗೋದಿಲ್ಲ, ಅದಕ್ಕೆ ಜ್ಞಾನವೇ ಪ್ರಧಾನ ಸಾಧನ. ಆದ್ರೆ ಮೋಕ್ಷೇತರವಾದ ಫಲಗಳನ್ನ ಅವನು ಕರ್ಮದಿಂದ ಪಡಿತಾ ಇದ್ದಾನೆ. ಕರ್ಮವೇ ಅದಕ್ಕೆ ಮುಖ್ಯ ಸಾಧನ. ಆ ಕರ್ಮವನ್ನು ಮಾಡಬೇಕಾದ್ರೂ ಜ್ಞಾನವನ್ನು ಹೊಂದಿರಬೇಕು ಅಂತ ಜ್ಞಾನಕ್ಕೆ ಒಂದು ಪ್ರಾಧಾನ್ಯ ಕೊಟ್ಟಿಲ್ಲ ಅಲ್ಲಿ. ಜ್ಞಾನಕ್ಕೆ ಅಪ್ರಾಧಾನ್ಯ, ಕರ್ಮಕ್ಕೆ ಪ್ರಾಧಾನ್ಯ. ಹೀಗಿರುವಾಗ ನೀವು ಸರ್ವೇಪಿ ಪುರುಷಾರ್ಥ ಸ್ಯೋ ಜ್ಞಾನಾದೇವ ಅಂತ ಹೇಳ್ತಾ ಇದ್ದೀರಿ, ಇದು ಹೇಗಿದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಜ್ಞಾನಾದೇವ ಅಂತ ಆದ್ಮೇಲೆ ನ ಸಂಶಯ ಅಂತ ಹೇಳ್ತಾ ಇದ್ದಾರೆ. ಅವ್ ಏನು ಅಭಿಪ್ರಾಯ ಅಂದರೆ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ ಅದನ್ನು ವಿವರಣೆ ಕೊಡ್ತಾ ಇದ್ದಾರೆ. ಜ್ಞಾನದಿಂದಲೇ ಸಕಲ ಪುರುಷಾರ್ಥಗಳು ಸಿಗತಕ್ಕದ್ದು ಉತ್ತರೋತ್ತರವಾಗಿ ಮನುಷ್ಯನನ್ನ ಆರಂಭ ಮಾಡಿ ಎಲ್ಲ ಅಧಿಕಾರಿಗಳು ಕೂಡ ಜ್ಞಾನದಿಂದಲೇ ಪುರುಷಾರ್ಥಗಳನ್ನು ಪಡೆಯತಕ್ಕವರು, ಆ ಪುರುಷಾರ್ಥಗಳನ್ನು ಹೊಂದತಕ್ಕವರು. ಅಲ್ಲಿ ಉತ್ತರೋತ್ತರಂ ಅನ್ನೋ ಪದ ಇದೆ ಅಣುಭಾಷ್ಯದಲ್ಲಿ. ಉತ್ತರೋತ್ತರಂ ಅಂದ್ರೆ ಅಧಿಕಾರಿಗಳಲ್ಲಿ ಉತ್ತರೋತ್ತರ ಸುರೇಶ್ವರರು, ಅವರು ಉತ್ತಮಾಧಿಕಾರಿಗಳು. ಅವರೆಲ್ಲರೂ ಕೂಡ ಜ್ಞಾನದಿಂದಲೇ ಎಲ್ಲಾ ಪುರುಷಾರ್ಥಗಳನ್ನು ಪಡೆಯತಕ್ಕವರು. ಸ್ವರ್ಗಾದಿ ಫಲಗಳನ್ನು ಪಡೆಯಬೇಕಾದ್ರೆ ಜ್ಞಾನ ಅನ್ನೋದು ಅದಕ್ಕೆ ಒಂದು ಅಂಗ ಅಂತ ಹೇಳಿದೆಯಲ್ಲ, ಅದು ಯಾವ ಅಭಿಪ್ರಾಯ ಅಂತಂದ್ರೆ ಮನುಷ್ಯರು ಅಂತಹ ಫಲವನ್ನ ಪಡೆಯಬೇಕಾದ್ರೆ ಅದಕ್ಕೆ ಕರ್ಮವೇ ಪ್ರಧಾನವಾದ ಸಾಧನ. ಜ್ಞಾನ ಸಹಿತರಾಗಿ ಮಾಡಿದ್ರೆ ಅಂತಹ ಫಲ ಸಿಗತ್ತೆ. ನಮ್ಮ ಅಭಿಪ್ರಾಯ ಮನುಷ್ಯರನ್ನ ಕುರಿತು ಹೊರಟಿದ್ದು. ಆದರೆ ಜ್ಞಾನೇಸ್ಯಾದ್ ಉತ್ತರೋತ್ತರಂ ಅಂತ ಅಣುಭಾಷೆಯಲ್ಲಿ ಉತ್ತರೋತ್ತರಂ ಮುಂದಿನ ಅಧಿಕಾರಿಗಳು ಅಂದ್ರೆ ದೇವತೆಗಳು, ಸುರೇಶ್ವರರು ಅಂತ ಉತ್ತಮಾಧಿಕಾರಿಗಳು ಮಾತ್ರ ಜ್ಞಾನದ ಪ್ರಭಾವದಿಂದಲೇ ಸರ್ವ ಪುರುಷಾರ್ಥವನ್ನು ಪಡೆಯತಕ್ಕವರು. ಮನುಷ್ಯರಿಗೆ ಮಾತ್ರ ಜ್ಞಾನ ಬೇಕು, ಕರ್ಮ ಪ್ರಧಾನ ಸಾಧನ. ಅಥವಾ ಪ್ರತಿಬಂಧಕ ಇರತಕ್ಕಂಥ ದೇವತೆಗಳು ಕೂಡ ಅವರಿಗೆ ಕರ್ಮ ಪ್ರಧಾನ ಸಾಧನವಾಗತ್ತೆ, ಜ್ಞಾನ ಅಂಗವಾಗತ್ತೆ. ಹೀಗೆ ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟಿರತಕ್ಕಂತಹದ್ದು ಯಾರ ವಿಷಯದಲ್ಲಿ? ಅಧಮಾಧಿಕಾರಿಗಳಾದ ಮನುಷ್ಯೋತ್ತಮರ ವಿಷಯದಲ್ಲಿ. ಮೋಕ್ಷಯೋಗ್ಯರಾದ ಮನುಷ್ಯೋತ್ತಮರು ಅವರು ಸ್ವರ್ಗಾದಿ ಫಲಗಳನ್ನ ಪಡೆಯತಕ್ಕದ್ದು ಕರ್ಮದಿಂದಲೇ. ಜ್ಞಾನ ಸಹಿತರಾಗಿ ಕರ್ಮವನ್ನು ಮಾಡಿದ್ರೆ ಅವ್ರಿಗೆ ಅಂತಹ ಫಲ ಸಿಗ್ತಾ ಇದೆ. ಜ್ಞಾನಕ್ಕೆ ಒಂದು
ಸ್ವಲ್ಪ ಅಪ್ರಾಧಾನ್ಯ ಕರ್ಮಕ್ಕೆ ಪ್ರಾಧಾನ್ಯವನ್ನ ಹೇಳ್ತಕ್ಕಂಥ ಶ್ರುತಿ ಅಂಥವ್ರಿಗೆ ಸಂಬಂಧಪಟ್ಟದ್ದು. ಉತ್ತಮಾಧಿಕಾರಿಗಳಾದ ದೇವತೆಗಳಿಗೆ ಮಾತ್ರ, ಸುರೇಶ್ವರರು ಅಂಥವ್ರಿಗೆ ಮಾತ್ರ ಅವರಿಗೆ ಜ್ಞಾನವೇ ಪ್ರಧಾನ ಸಾಧನ, ಜ್ಞಾನದಿಂದಲೇ ಅವರು ಎಲ್ಲ ಅಂಥ ಪುರುಷಾರ್ಥಗಳನ್ನು ಪಡೆಯತಕ್ಕವರು. ಕರ್ಮ ಅವರಿಗೆ ಪ್ರಧಾನ ಸಾಧನವಲ್ಲ ಎಂಬ ಅಭಿಪ್ರಾಯ ಆಚಾರ್ಯರಿಗಿದೆ. ಶಾಸ್ತ್ರದ ಅಭಿಪ್ರಾಯ ಆಗಿದೆ. ಆದ್ದರಿಂದಲೇ ನ ಸಂಶಯ ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವ ನ ಸಂಶಯ. ಖಂಡಿತ ಅದು ಸಂಶಯ ಪಡತಕ್ಕದ್ದಲ್ಲ. ಇದು ಉತ್ತರೋತ್ತರವಾಗಿ ಸ್ವರ್ಗಾದಿ ಫಲಗಳನ್ನು ಅಪೇಕ್ಷಿಸ್ತಕ್ಕಂಥ ದೇವತೆಗಳಿಗೆ, ಸುರೇಶ್ವರರಿಗೆ, ಉತ್ತಮಾಧಿಕಾರಿಗಳಿಗೆ ಅವರ ವಿಷಯದಲ್ಲಿ ಜ್ಞಾನವೇ ಪ್ರಧಾನ ಸಾಧನ, ಜ್ಞಾನದಿಂದಲೇ ಸರ್ವ ಪುರುಷಾರ್ಥಗಳನ್ನು ಪಡೆಯತಕ್ಕವರು ಅಂತ ಈ ಸಿದ್ಧಾಂತವನ್ನ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ಈ ಅಧ್ಯಾಯದ ಕೊನೆಯ ಅಧಿಕರಣ ಏವಂ ಮುಕ್ತಿಫಲ ನಿಯಮ ತದವಸ್ಥಾವದೃತೆ ಅಂತ. ಆ ಅಧಿಕರಣದ ವಿಷಯವನ್ನ ಆಚಾರ್ಯರು ಅಣುಭಾಷ್ಯದಲ್ಲಿ ತಗೊಂಡಿದ್ದಾರೆ. ಒಂದು ನಿಮಿಷ. ಈ ಪಾದದಲ್ಲಿ 11 ಅಧಿಕರಣಗಳಿವೆ. ಈಗ ನಾವು ಹೇಳಿದ ಪುರುಷಾರ್ಥ ಅಧಿಕರಣ ಅದು ಮೊದಲನೇ ಅಧಿಕರಣ. ಆಚಾರ್ಯರು ಈ 11ನೇ ಅಧಿಕರಣದ ವಿಷಯವನ್ನ ಹೇಗೆ ತಗೊಳ್ತಾ ಇದ್ದಾರೆ ಅಣುಭಾಷ್ಯದಲ್ಲಿ ಅನ್ನೋದನ್ನ ತತ್ವಮಂಜರಿಯಲ್ಲಿ ಹೇಳ್ತಾರೆ. ಈ 11ನೇ ಅಧಿಕರಣ ತೃತೀಯಾಧ್ಯಾಯಿ ತೃತೀಯ ಪಾದದ ಕೊನೆಯ ಅಧಿಕರಣ. ಒಟ್ಟು 51 ಸೂತ್ರಗಳಿದೆ. ಈ ಪಾದದಲ್ಲಿ 51 ಸೂತ್ರಗಳಿದೆ. 11ನೇ ಅಧಿಕರಣದಲ್ಲಿ ಒಂದೇ ಸೂತ್ರ ಇದೆ. ಇವಾಗ ನಾನು ಹೇಳಿದ ಸೂತ್ರ ಏವಂ ಮುಕ್ತಿಫಲ ನಿಯಮ ತದವಸ್ಥಾವದೃತೆ. ಇಲ್ಲಿ ವಿಷಯ ಏನು ಅಂತಂದ್ರೆ, ಜ್ಞಾನ ಬಂದ ಮೇಲೆ, ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ಭಗವಂತನ ಅಪರೋಕ್ಷ ಜ್ಞಾನ ಯಾವ ದೇಹದಲ್ಲಿದ್ದಾಗ ಒಂದು ಅಪರೋಕ್ಷ ಜ್ಞಾನ ಬರ್ತಾ ಇದೆ, ಆ ದೇಹ ಕಳಚಿತು ಅಂತಂದ್ರೆ, ಆ ದೇಹ ಒಂದು ಕಾಲದಲ್ಲಿ ಮರಣ ಕಾಲ ಬಂದಾಗ ಅದೇ ಹೋಗುತ್ತಲ್ಲ, ಕೂಡಲೇ ಅದು ಮುಕ್ತಿಗೆ ಕಾರಣ ಆಗುತ್ತೆ. ನಾನು ಮೋಕ್ಷ ಸಾಧನ ಅಂತ ಹೇಳ್ತಿರಲ್ಲ, ಭಗವಂತನ ಅಪರೋಕ್ಷ ಜ್ಞಾನ ಮೋಕ್ಷ ಸಾಧನ ಅಂತಂದ್ರೆ ಯಾವ ಜನ್ಮದಲ್ಲಿ
ಯಾವ ದೇಹವಿದ್ದಾಗ ಅವನು ಒಂದು ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾನೆ, ಆ ದೇಹಪಾತ ಅಂದ್ರೆ ಆ ದೇಹ ವಿಯೋಗ ಆದಾಗ ಆ ಕ್ಷಣವೇ ಮೋಕ್ಷ ಅವನಿಗೆ ಪ್ರಾಪ್ತಿಯಾಗಬೇಕು. ಜ್ಞಾನ ಮೋಕ್ಷ ಸಾಧನ ಅಂತ ಹೇಳಿದ ಮೇಲೆ ಹೀಗೆ ಆಗಬೇಕಾದದ್ದು. ಆ ದೇಹ ವಿಯೋಗ ಆದ ಕೂಡಲೇ ಅವನು ನೇರವಾಗಿ ಮೋಕ್ಷಕ್ಕೆ ಹೋಗ್ಬೇಕು. ಹಾಗೆ ನೀವು ಹೇಳದೆ ಹೋದರೆ ಅವನು ಅಪರೋಕ್ಷ ಜ್ಞಾನ ಪಡೆದಿದ್ದಾನೆ, ಮೋಕ್ಷವನ್ನು ಪಡೆದಿಲ್ಲ, ಮೋಕ್ಷ ಪ್ರಾಪ್ತಿ ಆಗಲಿಲ್ಲ. ಹೀಗಾಗಿ ಜ್ಞಾನ ಮೋಕ್ಷ ಸಾಧನವಲ್ಲ ಅಂತ ಆದೀತು. ಜ್ಞಾನ ಮೋಕ್ಷ ಸಾಧನ ಅಂತ ನೀವು ಹೇಳಿದ ಪಕ್ಷದಲ್ಲಿ ಅಪರೋಕ್ಷ ಜ್ಞಾನಿಯಾದವನು ಯಾವ ಜನ್ಮದಲ್ಲಿ ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾನೆ, ಆ ದೇಹ ವಿಯೋಗ ಮರಣ ಆದಾಗ ಆಗಲೇ ಅವನಿಗೆ ಮುಕ್ತಿಯೂ ಆಗಬೇಕು. ಅಪರೋಕ್ಷ ಜ್ಞಾನವಿದ್ದರೂ ಅವನಿಗೆ ಮೋಕ್ಷ ಆಗಲಿಲ್ಲ ಅನ್ನುವುದಾದರೆ ಅದು ಮೋಕ್ಷಕ್ಕೆ ಕಾರಣ ಅಂತ ಹೇಳೋದು ಹೇಗೆ ಎಂಬ ಒಂದು ಆಕ್ಷೇಪ. ಈ ಆಕ್ಷೇಪಕ್ಕೆ ಉತ್ತರ ಕೊಡತಕ್ಕಂತಹ ಸೂತ್ರ ಇದು 51ನೇ ಸೂತ್ರ. ಈ ಪಾದದ ಕೊನೆಯ ಅಧಿಕರಣ. ಈ ಒಂದು ಅಧಿಕರಣದ ಸಂಗ್ರಹವನ್ನು ಕೂಡ ಆಚಾರ್ಯರು ಜ್ಞಾನಾದೇವ ಸರ್ವಪುರುಷಾರ್ಥಾಃ ಅಸಂಶಯಃ ಸರ್ವೇವ ಪುರುಷಾರ್ಥಾಃ ಸ್ಯುಃ ಜ್ಞಾನಾದೇವ ನ ಸಂಶಯಃ ಎಂಬ ವಾಕ್ಯವನ್ನು ಸಂಗ್ರಹ ಮಾಡಿದ್ದಾರೆ. ಅಭಿಪ್ರಾಯ ಏನು ಅಂತಂದ್ರೆ, ಹೌದು, ಈ ಜ್ಞಾನ ಅದು ಮೋಕ್ಷ ಸಾಧನ. ಆದರೆ ಅವನಿಗೆ ಪ್ರತಿಬಂಧಕವಿಲ್ಲದೆ ಹೋದರೆ, ಯಾವುದೇ ಪ್ರತಿಬಂಧಕವಿಲ್ಲದೆ ಇದ್ದ ಪಕ್ಷದಲ್ಲಿ ಯಾವ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಬಂದಿದೆಯೋ ಆ ಜನ್ಮದಲ್ಲಿ ಅವನ ದೇಹ ವಿಯೋಗ ಅಂದ್ರೆ ಮರಣ ಆದಾಗ ಆ ಕ್ಷಣದಲ್ಲಿ ಮುಕ್ತಿಯಾಗತ್ತೆ. ಯಾರಿಗೆ ಪ್ರತಿಬಂಧಕವಿಲ್ಲವೋ ಅವರಿಗೆ. ಪ್ರತಿಬಂಧಕವಿದ್ದ ಪಕ್ಷದಲ್ಲಿ ಅವರು ಸ್ವಲ್ಪ ಕಾಯಬೇಕು, ಇನ್ನೂ ಕೆಲವು ಜನಗಳು ಆಗ್ಬೇಕು. ಆಚಾರ್ಯರು ಭಾಷ್ಯದಲ್ಲಿ ಪ್ರಮಾಣಗಳನ್ನು ಕೊಡ್ತಾರೆ ಈ ವಿಷಯದಲ್ಲಿ. ಭಾಷ್ಯದಲ್ಲಿ ಅವರ ವಾಕ್ಯ, ಆಚಾರ್ಯರ ಭಾಷ್ಯದಲ್ಲಿ ಏವಮೇವ ಪ್ರಾರಬ್ಧ ಕರ್ಮಾಭಾವೇ ಶರೀರಪಾತಾನಂತರಮೇವ ಮೋಕ್ಷಃ ತದ್ಭಾವೇ ಜನ್ಮಾಂತರಾಣಿ ಇತಿ ಅನಿಯಮಃ. ನಿಯಮ ಇಲ್ಲ. ಏನ್ ನಿಯಮ? ಅಪರೋಕ್ಷ ಜ್ಞಾನವಿದ್ದವನಿಗೆ ಯಾವ ದೇಹವನ್ನು ಹೊಂದಿದ್ದಾಗ ಅಪರೋಕ್ಷ ಜ್ಞಾನವಾಗತ್ತೋ ಆ ದೇಹ ವಿಯೋಗವಾದ ಕೂಡಲೇ ಮೋಕ್ಷವಾಗತ್ತೆ ಎಂಬ ನಿಯಮ ಇಲ್ಲ. ಮುಕ್ತಿ ಫಲ ಅನಿಯಮ. ಯಾಕೆ ಅಂತಂದ್ರೆ ಪ್ರತಿಬಂಧ ಇದೆ ಅವನಿಗೆ. ಪ್ರತಿಬಂಧಕವಿದ್ದರೆ ಏನ್ ಪ್ರತಿಬಂಧಕ ಅಂದ್ರೆ ಪ್ರಾರಬ್ಧ ಕರ್ಮ. ಅವನು ಯಾವುದೋ ಒಂದು ಪ್ರಾರಬ್ಧ ಕರ್ಮ ಅಂತಂದ್ರೆ ಅವನಿಗೆ ಇರತಕ್ಕಂಥ ಅನೇಕ ಕರ್ಮಗಳಲ್ಲಿ ಒಂದೊಂದೇ ಕರ್ಮವನ್ನ ಅನುಭವ ಮಾಡ್ತಾ ಬಂದಿದ್ದಾನೆ. ಯಾವ ಕರ್ಮವನ್ನ ಅನುಭವ ಮಾಡ್ಲಿಕ್ಕೆ ಆರಂಭ ಆಗಿದೆಯೋ ಆ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು. ಆ ಪ್ರಾರಬ್ಧ ಕರ್ಮವಿದ್ದಾಗಲೇ ಇರತಕ್ಕಂತಹ ದೇಹದಲ್ಲೇ ಅವನ ಅಪರೋಕ್ಷ ಜ್ಞಾನವನ್ನು ಪಡೆಯಬಹುದು ತನ್ನ ಸಾಧನೆಯಿಂದ. ಆದರೆ ಆ ಪ್ರಾರಬ್ಧ ಕರ್ಮವೇನಾದರೂ ಇಲ್ಲ, ಇವನಿಗೆ ಇನ್ನೊಂದು 10 ಜನ್ಮಗಳು ಆಗಬೇಕು ಅಂತ ಪ್ರಾರಬ್ಧ ಕರ್ಮ ಇದ್ದರೆ ಅವನು ಅಲ್ಲಿವರೆಗೂ ಕಾಯ್ಬೇಕು. ಪ್ರಾರಬ್ಧ ಕರ್ಮದ ಫಲವನ್ನ ಅದು ಯಾವ ರೀತಿಯಲ್ಲೂ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮದ ಪ್ರಭಾವವನ್ನ ನೀವು ಅನುಭವಿಸಲೇಬೇಕು. ಅಂತಹ ಪ್ರಾರಬ್ಧ ಕರ್ಮ ಇಲ್ಲದೆ ಹೋದರೆ ಅವನಿಗೆ ಇನ್ನು ಮುಂದೆ ಜನ್ಮ ಬರಬೇಕು ಅಂತ ಮುಂದಿನ ಜನ್ಮಗಳು, ಕೆಲವು ಜನ್ಮಗಳು ಆಗಬೇಕು, ಶರೀರ ಪುನಃ ತಗೊಳ್ಬೇಕಾಗತ್ತೆ ಇನ್ನು ಕೆಲವು ಕಾಲ ಅಂತ ಅನ್ನೋದು ಪ್ರಾರಬ್ಧ ಕರ್ಮ ಇದ್ದರೆ ಆಗ ಅವನಿಗೆ ಅಪರೋಕ್ಷ ಜ್ಞಾನವಿದ್ದರೂ ಮೋಕ್ಷವಾಗುವುದಿಲ್ಲ. ಅವನು ಎಷ್ಟು ತನ್ನ ಕರ್ಮದ ಬಲದಿಂದಾಗಿ ಇನ್ನೆಷ್ಟು ಶರೀರಗಳನ್ನು ತಗೊಳ್ಬೇಕು, ಎಷ್ಟು ಸತಿ ಹುಟ್ಟಬೇಕು ಅಷ್ಟು ಸತಿ ಹುಟ್ಟಿ ಅದು ಮುಗಿದ ಮೇಲೆ ಪ್ರಾರಬ್ಧ ಕರ್ಮವನ್ನ ಹಾಗೆ ಅನುಭವಿಸಿದ ಆದ್ಮೇಲೆ ಆಗ ಯಾವ ಪ್ರತಿಬಂಧಕವೂ ಇಲ್ಲದೆ ಇದ್ದ ಕಾರಣ ಅವನಿಗೆ ಆ ದೇಹ ವಿಯೋಗವಾದ ಕೂಡಲೇ ಮೋಕ್ಷವಾಗತ್ತೆ. ಇದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಷಯ.
ಧರ್ಮೀ ಸ್ವರ್ಗಂ ವಿಧರ್ಮೀ ನಿರಯಂ ಏತ್ಯೇವ ಬ್ರಹ್ಮ ಸಂಸ್ಥಃ ಅಮೃತತ್ವಮೇತಿ. ಬ್ರಹ್ಮ ಸಂಸ್ಥಃ ಅಮೃತತ್ವಮೇತಿ ಅಂತ ಒಂದು ಶ್ರುತಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನ ಉದಾಹರಿಸ್ತಾ ಇದ್ದಾರೆ. ಈ ಶ್ರುತಿಯ ಅರ್ಥ ಅಂತಂದ್ರೆ ಧರ್ಮಿ ಅಂದ್ರೆ ಪುಣ್ಯ ಕರ್ಮಗಳನ್ನ ಮಾಡಿದವನು, ಧರ್ಮಿ ಸ್ವರ್ಗಂ ಅವನು ಪುಣ್ಯ ಕರ್ಮದ ಪ್ರಭಾವದಿಂದ ಸ್ವರ್ಗವನ್ನ ಪಡಿತಾನೆ. ವಿಧರ್ಮಿ ಅವನು ಪಾಪ ಕರ್ಮವನ್ನು ಮಾಡಿದ ಪಕ್ಷದಲ್ಲಿ ಅವನು ನಿರಯಂ ಯಾತಿ ನರಕವನ್ನು ಹೊಂದುತ್ತಾನೆ. ಬ್ರಹ್ಮ ಸಂಸ್ಥಾ ಅಂದ್ರೆ ಬ್ರಹ್ಮಜ್ಞಾನಿಯಾದವನು ಅಮೃತತ್ವಮೇತಿ. ಅಮೃತತ್ವಮೇತಿ ಏತ್ ಅಲ್ಲ ಅಮೃತತ್ವಂ ಏತ್ಯೇವ ಮೋಕ್ಷವನ್ನು ಹೊಂದತಕ್ಕವನು ಅಂತ ಶ್ರುತಿ ಇದೆ. ಹಾಗೆ ಬ್ರಹ್ಮಜ್ಞಾನಿಯಾದವನಿಗೆ ಮೋಕ್ಷ ಫಲ ಇದೆ. ಆದರೆ ಅವನಿಗೆ ಪ್ರತಿಬಂಧಕ ಇದ್ದಾಗ, ಅಂದ್ರೆ ಪುಣ್ಯಕರ್ಮವನ್ನು ಪಾಪಕರ್ಮವನ್ನು ಅನುಭವಿಸ್ತಾ ಇದ್ದಾನೆ, ಅಂತ ಒಂದು ಶರೀರ ಬಂದಿದೆ, ಆ ಪ್ರಾರಬ್ಧ ಕರ್ಮದ ಫಲವಾಗಿ ಇನ್ನು ಕೆಲವು ಜನ್ಮಗಳನ್ನು ಪಡೆಯಬೇಕಾದರೆ ಅವನು ಬ್ರಹ್ಮಜ್ಞಾನಿಯಾಗಿದ್ದಾನೆ, ಭಗವಂತನ ಅಪರೋಕ್ಷವನ್ನು ಪಡೆದಿದ್ದಾನೆ. ಆದರೆ ಅವನು ಧರ್ಮಿಯಾಗಿದ್ದರೆ, ಅಂದ್ರೆ ಯಾವುದೋ ಒಂದು ಪುಣ್ಯಕರ್ಮ ಪ್ರಾರಬ್ಧ ಕರ್ಮ ಇದ್ದ ಪಕ್ಷದಲ್ಲಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅವನು ವಿಧರ್ಮಿ ಆಗಿದ್ದರೆ, ಯಾವುದೋ ಪಾಪ ಕರ್ಮವನ್ನು ಅನುಭವ ಮಾಡ್ತಾ ಇದ್ದರೆ ಅವನ ಅಪರೋಕ್ಷ ಜ್ಞಾನಿ ಆಗಿರಬಹುದು. ಆದರೆ ಆ ತನ್ನ ಕರ್ಮದ ಪ್ರಾರಬ್ಧ ಕರ್ಮದ ಫಲವಾಗಿ ನರಕವನ್ನು ಅನುಭವಿಸ್ತಾನೆ. ಆದರೆ ಬ್ರಹ್ಮಜ್ಞಾನಿ ಆದವನು ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ, ಅದರಲ್ಲೇನು ಸಂಶಯ ಇಲ್ಲ. ಪ್ರಾರಬ್ಧ ಕರ್ಮವನ್ನು ಕಳ್ಕೊಂಡ್ಬೇಕು. ಹೀಗೆ ವಿದ್ವಾನ್ ಅಮೃತಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣ ಅಂತ ಒಂದು ಶ್ರುತಿ. ಅವಸನ್ನಂ ಯದಾರಬ್ಧಂ ಕರ್ಮ ತತ್ರೈವ ಗಚ್ಚತಿ ನಚೇತ್ ಬಹೂನಿ ಜನ್ಮಾನಿ ಪ್ರಾಪ್ಯೈವ ಅಂತೇನ ಸಂಶಯ ಅಂತ ಇನ್ನೊಂದು ಪ್ರಮಾಣವನ್ನು ಕೂಡ ಆಚಾರ್ಯರು ಕೊಟ್ಟಿದ್ದಾರೆ. ವಿದ್ವಾನ್ ಅಂದ್ರೆ ಬ್ರಹ್ಮಾಪರೋಕ್ಷವನ್ನು ಪಡೆದವನು, ಅಮೃತಮಾಪ್ನೋತಿ ಮೋಕ್ಷವನ್ನು ಹೊಂದೇ ಹೊಂತಾನೆ, ನಾತ್ರ ಕಾರ್ಯ ವಿಚಾರಣ, ಅಲ್ಲೇನು ಸಂಶಯ ಇಲ್ಲ. ಆದರೆ ಅವಸನ್ನಂ ಯದಾರಬ್ಧಂ ಕರ್ಮ ಆರಬ್ಧಂ ಕರ್ಮ ಪ್ರಾರಬ್ಧ ಕರ್ಮ ಯಾವ ಕರ್ಮದ ಫಲವನ್ನ ಅನುಭವಿಸ್ತಾ ಇದ್ದಾನೋ, ಬ್ರಹ್ಮಾಪರೋಕ್ಷವನ್ನು ಪಡೆಯತಕ್ಕಂತಹ ಜನ್ಮದಲ್ಲಿ ಆ ಕರ್ಮ ಯದಾ ಅವಸನ್ನಂ ಅದು ಮುಗಿದ ಮೇಲೆ, ಮುಗಿದ ಕೂಡಲೇ ಅವನು ಆ ಬ್ರಹ್ಮಜ್ಞಾನದ ಫಲವಾಗಿ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡ ಮೇಲೆ ಆ ಜನ್ಮದಲ್ಲಿ ಮೋಕ್ಷವನ್ನು ಹೊಂದಿ ಹೋಗ್ತಾನೆ. ನಚೇತ್ ಹಾಗೆಲ್ಲ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡ ಕಾಲದಲ್ಲಿ ಅಪರೋಕ್ಷ ಇದು ಅವನಿಗೆ ಪ್ರಾರಬ್ಧ ಕರ್ಮ ಮುಕ್ತಾಯವಾಯಿತು ಅಂತಂದ್ರೆ ಕೂಡಲೇ ಹೋಗ್ತಾನೆ. ನಚೇತ್ ಹಾಗಿಲ್ಲ, ಅವನಿಗೆ ಪ್ರಾರಬ್ಧ ಕರ್ಮ ಇದೆ ಅಂತ ಆದ ಪಕ್ಷದಲ್ಲಿ ನಚೇತ್ ಬಹೂನಿ ಜನ್ಮಾನಿ ಪ್ರಾಪ್ಯೈವ, ಆ ಪ್ರಾರಬ್ಧ ಕರ್ಮದ ಫಲವಾಗಿ ಎಷ್ಟು ಜನ್ಮಗಳು ಬೇಕೋ ಅದನ್ನು ಪಡೆದ ನಂತರವೇ ಅಂತೆ ಕೊನೆಯಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ ಸಂಶಯ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಈ ಮೊದಲನೇ ಅಧಿಕರಣದ ಮತ್ತು ಇದೇ ಪಾದದ ಕೊನೆಯ ಅಧಿಕರಣ 11ನೇ ಅಧಿಕರಣ, ಅದು ಮುಕ್ತಿ ಫಲಾಧಿಕರಣ ಅಂತ, ಆ ಅಧಿಕರಣದ ಸಾರ ಸಂಗ್ರಹವನ್ನು ಕೂಡ ಆಚಾರ್ಯರು ಸರ್ವೇಪಿ ಪುರುಷಾರ್ಥ ಸ್ಯುಃ ಜ್ಞಾನಾದೇವ ನ ಸಂಶಯ ಎಂಬ ತಮ್ಮ ವಾಕ್ಯದಿಂದ ಅಣುಭಾಷ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಇದಾದ್ಮೇಲೆ ಬೇರೆ ಅಧಿಕರಣಗಳ ಸಂಗ್ರಹ ಹೇಗಾಗಿದೆ ಅನ್ನೋದನ್ನ ವಿವರಿಸ್ತಾರೆ. ಇವತ್ತಿಗೆ ಇದನ್ನು ನಿಲ್ಲಿಸಿರ್ತೇನೆ. ಶ್ರೀಕೃಷ್ಣ ಗುರುಗಳೇ, ನಾವು ಸಂಶಯ ಗುರುಗಳೇ, ಈಗ ಉತ್ತರಾಧಿಕಾರಿಗಳಿಗೆ ಮಾತ್ರ ಜ್ಞಾನದಿಂದ ಮೋಕ್ಷ ಅಂತ ಬಂತಲ್ಲ ಗುರುಗಳೇ ಹಿಂದಿನ ಅಧಿಕರಣದಲ್ಲಿ. ಅವಾಗ ಈ ಮನುಷ್ಯರು ಯಾರು ಮೋಕ್ಷಕ್ಕೆ ಯೋಗ್ಯರೋ ಅವರು ಕರ್ಮ ಮಾಡ್ತಾರೆ, ಕರ್ಮಕ್ಕೆ ಮುಖ್ಯ ಪ್ರಾಧಾನ್ಯತೆ, ಜ್ಞಾನಕ್ಕೆ ಮುಖ್ಯ ಪ್ರಾಧಾನ್ಯತೆ ಇಲ್ಲ ಅಂದ್ರೆ ಅದು ಸ್ವರ್ಗಕ್ಕೆ ಮಾತ್ರ
ಈ ವಿಷಯನ ಹೇಳ್ತಾ ಇರೋದು ಮೋಕ್ಷಕ್ಕೆ ಅಂದ್ರೆ ಜ್ಞಾನನೇ ಬೇಕಾಗತ್ತಲ್ವಾ ಗುರುಗಳೇ ಏನೇ ಆದ್ರು? ಸ್ವಲ್ಪ ಇನ್ನೊಂದ್ಸರ್ತಿ ಹೇಳ್ತೇನೆ. ಕರ್ಮವನ್ನ ಬ್ರಹ್ಮಜ್ಞಾನವನ್ನು ಪಡೆದವನು ಮೋಕ್ಷವನ್ನು ಪಡಿತಾನೆ. ಬ್ರಹ್ಮಜ್ಞಾನ ಸಾಧನವಾದ ಮೋಕ್ಷ ಸಾಧನವಾದದ್ದು ಬ್ರಹ್ಮಜ್ಞಾನ ಅನ್ನೋದನ್ನ ಸರ್ವೇಪ ಪುರುಷಾರ್ಥ ಸ್ಯುಹು ಜ್ಞಾನಾದೇವನ ಸಂಶಯ ಜ್ಞಾನಾದೇವ ಸರ್ವೇ ಪುರುಷಾರ್ಥ ಸ್ಯುಹು ಎಂಬ ವಾಕ್ಯದಿಂದ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಆದರೆ ಒಂದು ಉಪನಿಷದ್ ವಾಕ್ಯವನ್ನ ಹೇಳಿದ್ನಲ್ಲ, ಯದೇವ ವಿದ್ಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ಬೀರ್ಯವತ್ತರಂ ಭವತಿ ಅಂತ ಒಂದು ಶ್ರುತಿಯನ್ನ ಚಾಂದೋಗ್ಯ ಉಪನಿಷದ್ ವಾಕ್ಯ ಅದು. ಆ ವಾಕ್ಯದಲ್ಲಿ ಏನ್ ಹೇಳತ್ತೆ ಅಂತಂದ್ರೆ, ಜ್ಞಾನವನ್ನು ಪಡೆದವನು ತುಂಬಾ ಶ್ರದ್ಧೆಯಿಂದ ಕರ್ಮಾನುಷ್ಠಾನ ಪಡೆದಾಗ ಆಗ ಅವನಿಗೆ ಫಲ ಕೊಡುತ್ತೆ ಅಂತ ಹೇಳ್ತಾ ಇದೆ. ಆ ಜ್ಞಾನ ಫಲ ಕರ್ಮದ ಫಲವಾಗಿ ಸ್ವರ್ಗಾದಿ ಸ್ಥಾನವನ್ನು ಪಡಿತಾನೆ ಅಂತ. ಈ ವಾಕ್ಯದ ಪ್ರಕಾರ ಜ್ಞಾನಿಯಾದವನು ಕರ್ಮವನ್ನು ಮಾಡಿ ಆ ಫಲವನ್ನು ಪಡಿತಾ ಇದ್ದಾನೆ. ಆ ಕರ್ಮ ಅವನಿಗೆ ಫಲ ಕೊಡ್ಬೇಕಾದ್ರೆ ಜ್ಞಾನ ಇರ್ಬೇಕು ಅವನಿಗೆ ಅಂತ ಅರ್ಥ ಆಗತ್ತೆ. ಹಾಗಾದ್ರೆ ಆ ಕರ್ಮಕ್ಕೆ ಪ್ರಾಧಾನ್ಯ ಬಂತು, ಜ್ಞಾನ ಇರಬೇಕು, ಆದ್ರೆ ಕರ್ಮದಿಂದಲೇ ತಾನು ಮಾಡಿದ ಕರ್ಮದ ಫಲವಾಗಿ ಮೋಕ್ಷವನ್ನು ಪಡಿತಾ ಇದ್ದಾನೆ ಅಂತ ಹೇಳಿದ್ರೆ ಕರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಾಯ್ತು. ಜ್ಞಾನ ಅನ್ನೋದು ಬೇಕು ಅವನಿಗೆ. ಜ್ಞಾನ ಅಂತ ಅನ್ನೋದು ಅದಕ್ಕೆ ಒಂದು ಸ್ಥಾನ ಇದೆ. ಆದ್ರೆ ಪ್ರಾಧಾನ್ಯ ಕರ್ಮಕ್ಕೆ ಜ್ಞಾನ ಸಹಿತನಾಗಿ ಜ್ಞಾನವನ್ನು ಪಡೆದು ಕರ್ಮವನ್ನು ಮಾಡಿದಾಗ ಅದು ವಿಶೇಷ ಫಲವನ್ನು ಕೊಡತ್ತೆ ಅಂತ ವಾಕ್ಯ ಇದ್ದದ್ದರಿಂದ ಜ್ಞಾನ ಬೇಕು ನಿಜ, ಆದರೆ ಆ ಜ್ಞಾನವಿದ್ದವನು ಕೂಡ ಕರ್ಮದಿಂದಲೇ ಮೋಕ್ಷ ಇದು ಸ್ವರ್ಗಾದಿ ಫಲವನ್ನು ಪಡೆಯತಕ್ಕವನು ಅಂತ ಆಯ್ತಲ್ವೇ. ಬ್ರಹ್ಮಜ್ಞಾನ ಮೋಕ್ಷ ಸಾಧನ ಅಂತ ಹೇಳಿದ್ದು ನೀವು ಎಲ್ಲಾ ಪುರುಷಾರ್ಥಗಳನ್ನು ಕೊಡತ್ತೆ, ಮೋಕ್ಷವನ್ನು ಮಾತ್ರ ಅಲ್ಲ ಅಂತ ಹೇಳ್ತಿದ್ದೀರಿ. ಪುರುಷಾರ್ಥೋತ ಶಬ್ದ ತನ್ನ ಸೂತ್ರದಿಂದ ಎಲ್ಲ ಪುರುಷಾರ್ಥಗಳು ಜ್ಞಾನದಿಂದ ಬರುತ್ತೆ ಅಂತ ಹೇಳಿದಿರಿ. ಉಪನಿಷತ್ತನೆಯ ವಾಕ್ಯದಲ್ಲಿ ಜ್ಞಾನಿಯಾದವನು ಕರ್ಮ ಮಾಡಿದಾಗ ಆ ಕರ್ಮದ ಪ್ರಭಾವದಿಂದ ವಿಶೇಷ ಫಲವನ್ನು ಪಡಿತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಜ್ಞಾನ ಅನ್ನೋದು ಬೇಕು, ಆದರೆ ಅವನು ಸ್ವರ್ಗಾದಿ ಫಲವನ್ನು ಪಡೆದದ್ದು ಕರ್ಮದ ಪ್ರಭಾವದಿಂದ ಅಂತ ಅರ್ಥ ಆಯ್ತು. ನೀವ್ ಹೇಳ್ತಾ ಇದ್ದೀರಿ ಜ್ಞಾನದಿಂದಲೇ ಸರ್ವ ಪದಾರ್ಥಗಳು ಸಿಗತ್ತೆ ಅಂತ ಹೇಳ್ತಿದ್ದೀರಾ, ಬಂತು ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯ ಹೇಳಿದ್ದಾರೆ, ನಿಜ ಅದೇ ಪದಾರ್ಥಾಧಿಕರಣದಲ್ಲಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಜ್ಞಾನದಿಂದಲೇ ಸ್ವರ್ಗಾದಿ ಫಲಗಳನ್ನು ಜ್ಞಾನದ ಪ್ರಭಾವದಿಂದಲೇ ಪಡೆಯತಕ್ಕವರು ಯಾರು ಅಂತಂದ್ರೆ ಉತ್ತಮಾಧಿಕಾರಿಗಳಾಗಿರತಕ್ಕಂಥ ದೇವತೆಗಳು. ಜ್ಞಾನವನ್ನು ಪಡೆದರೂ ಕೂಡ ಆ ಜ್ಞಾನವನ್ನು ಪಡೆದ ಮೇಲೆ ಕರ್ಮದ ಪ್ರಭಾವದಿಂದಲೇ ಸ್ವರ್ಗಾದಿ ಫಲಗಳನ್ನು ಪಡೆಯತಕ್ಕವರು ಅಧಮಾಧಿಕಾರಿಗಳಾದ ಮನುಷ್ಯರು, ಮನುಷ್ಯೋತ್ತಮ ಅಂತ ಕರೀತಾರೆ ಅಂಥವರು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯರೇ ಮೊದಲಾದ ಅಧಿಕಾರಿಗಳು ತಾವು ಮಾಡಿದ ಕರ್ಮದ ಫಲವಾಗಿ ಜ್ಞಾನ ಪಡೆದವರು, ಬ್ರಹ್ಮಪರೋಕ್ಷವನ್ನು ಪಡೆದವರು. ಪಡೆದಿದ್ರು ಕೂಡ ಆ ಜ್ಞಾನದಿಂದ ಅವರು ಮೋಕ್ಷ ಅಲ್ಲ, ಇದು ಸ್ವರ್ಗಾದಿ ಫಲಗಳಲ್ಲ. ಕರ್ಮಾದಿ ತಾವು ಜ್ಞಾನಿಗಳು ತಾವು ಮಾಡಿದ ಕರ್ಮದ ಫಲವಾಗಿ ಸ್ವರ್ಗಾದಿ ಫಲವನ್ನು ಪಡಿತಾರೆ. ಇದು ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಆದರೆ ಉತ್ತಮಾಧಿಕಾರಿಗಳಾದ ದೇವತೆಗಳು ಅವರು ಮಾತ್ರ ಕರ್ಮದಿಂದ ಇಂತಹ ಸಮಸ್ತ ಪುರುಷಾರ್ಥ ಪಡೆಯತಕ್ಕವರು ಅಂತ ಆ ಗುಂಪಿಗೆ ಸೇರಿದವರಲ್ಲ, ಜ್ಞಾನದಿಂದಲೇ ಎಲ್ಲಾ ಫಲವನ್ನು ಪಡೆಯತಕ್ಕವರು ಅಂತ ಅವ್ರಿಗೆ ಸೇರಿದ್ದು ಅಂತ ಹೀಗೆ ಹೇಳಿದ್ದು. ಅಂದ್ರೆ ಈಗ ಮನುಷ್ಯರ ವಿಷಯಕ್ಕೆ ಬಂದಾಗ ಅವಾಗ ಕರ್ಮಕ್ಕೆ ಪ್ರಾಧಾನ್ಯತೆ ಕೊಟ್ಬಿಟ್ರಲ್ಲ ಗುರುಗಳೇ, ಅಂದ್ರೆ ಜ್ಞಾನಕ್ಕೆ ಕೊಡ್ಬೇಕಾಯ್ತಲ್ಲ ಪ್ರಾಧಾನ್ಯತೆ ನಾರ್ಮಲಿ ಅದಿಲ್ಲ. ಮನುಷ್ಯ ಅಧಮಾಧಿಕಾರಿಗಳಿಗೆ ಅವ್ರಿಗೆ ಜ್ಞಾನ ಇದೆ, ಅಪರೋಕ್ಷ ಜ್ಞಾನ ಇದೆ. ಆದರೆ ಪ್ರಾರಬ್ಧ ಕರ್ಮ ಇದ್ದಾಗ ಅವರು ಅನೇಕ ಜನ್ಮಗಳನ್ನು ಪಡಿತಾರೆ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಅನೇಕ ರಾಘವೇಂದ್ರ ಸ್ವಾಮಿಗಳು ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿದ್ದೇವೆ.
ಹ್ಮ್ ಅವರು ಮೋಕ್ಷವನ್ನು ಪಡೆದಿಲ್ಲ ಇವಾಗ, ಮೋಕ್ಷವನ್ನು ತಕ್ಕವರವರು. ಹ್ಮ್ ಆದರೆ ಅಂತವರು ದೇವತೆಗಳವರು. ಹ್ಮ್ ಆದ್ದರಿಂದ ಅವರಿಗೆ ಕರ್ಮದ ಫಲದಿಂದಾಗಿ ಬೇರೆ ಬೇರೆ ಪುರುಷಾರ್ಥ ಪಡೆದಿದ್ದಲ್ಲ, ಜ್ಞಾನದ ಪ್ರಭಾವದಿಂದಲೇ ಎಲ್ಲಾ ಪುರುಷಾರ್ಥ ಪಡೆಯತಕ್ಕವರು. ಹ್ಮ್ ಅವರು ದೇವತಾ ಗಣದಲ್ಲಿ ಸೇರಿರೋರು, ಅವ್ರಿಗೆ ಸೇರಿರೋದು. ಹ್ಮ್ ಆದ್ರೆ ಮನುಷ್ಯರು ಅವರು ಮೋಕ್ಷ ಯೋಗ್ಯತೆ ಉಳ್ಳವರು, ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೆ ನಿಜ. ಆ ಬ್ರಹ್ಮಜ್ಞಾನದ ಫಲ ಮೋಕ್ಷ ಅವರಿಗೆ. ಅದಕ್ಕಿಂತ ಮುಂಚಿತವಾಗಿ ಪ್ರಾರಬ್ಧ ಕರ್ಮದ ಫಲವಾಗಿ ಅನೇಕ ಸರ್ತಿ ಹುಟ್ಟುತ್ತಾರೆ, ಮಾಡ್ತಾರೆ, ಒಂದು 10 ಜನ ಬರಬೇಕು ಅವ್ರಿಗೆ, ಅದಾದ್ಮೇಲೆ ಮೋಕ್ಷ ಆಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಅವರು ಸರ್ಕಾರಿ ಫಲಗಳನ್ನು ಪಡೆಯಬೇಕಾದ್ರೆ ಆ ಜ್ಞಾನ ಸಹಿತರಾಗಿ ಕರ್ಮಗಳನ್ನು ಮಾಡಿದಾಗ ಮಾತ್ರ ಸಿಗದು ಅವ್ರಿಗೆ. ಈಗ ಅರ್ಥ ಆಯ್ತು ಗುರುಳಿ, ಈಗ ಅರ್ಥ ಆಯ್ತು ಗುರುಳಿ. ಹಾಗಾದ್ರೆ ಒಬ್ಬ ಮನುಷ್ಯನಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅನ್ಕೊಳ್ಳಿ, ಅವಾಗ ಅವನು ಒಂದ್ 10 ಜನ್ಮ ಮುಂದಕ್ಕಾದ್ಮೇಲೆ ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ, ಈ ಜನ್ಮದಲ್ಲಿ ಅವನು ಕರ್ಮದ ಪ್ರಕಾರ ನರಕಕ್ಕೂ ಹೋಗೋದ ಗುರುಗಳೇ ಅವನು? ಅವಾಗ ಹೋಗ್ಬೋದು. ಅವನೇನಾದ್ರೂ ಮಧ್ಯದಲ್ಲಿ ಅಲ್ಲಿ ಬಂದೆ, ನಾನು ಕೊನೆ ಹೇಳದ್ನಲ್ಲ, ಧರ್ಮಿ ಸ್ವರ್ಗಂ ವಿಧರ್ಮಿ ನರಕಂ ಅಂತ ಹೇಳಿದ್ರಲ್ಲ, ಅಂತವರು ಯಾರವರು? ಬ್ರಹ್ಮಜ್ಞಾನವನ್ನು ಪಡೆದವರು. ಅವನು ಪುಣ್ಯ ಕರ್ಮ ಮಾಡಿದ್ದರೆ ಸ್ವರ್ಗಕ್ಕೆ ಹೋಗ್ತಾರೆ. ಅದೇ ಬ್ರಹ್ಮಜ್ಞಾನವನ್ನು ಪಡೆದವನು ವಿಧರ್ಮಿ ಆಗಿದ್ರೆ ಪಾಪವನ್ನು ಮಾಡಬಹುದವರು, ಪಾಪ ಕರ್ಮವನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಆದರೆ ಬ್ರಹ್ಮಜ್ಞಾನದ ಫಲವಾಗಿ ಮೋಕ್ಷವನ್ನೇ ಪಡೆಯತಕ್ಕವರು. ಓಹೋ, ಸರಿ ಸರಿ ಗುರುಗಳೇ. ಅಂದ್ರೆ ಈಗ ಮೋಕ್ಷದಲ್ಲಿ ಅವ್ರಿಗೆ ಆನಂದ ಉನ್ನಾಹ, ಆನಂದ ಗ್ರಾಸ ಎಲ್ಲ ಆಗತ್ತ ಗುರುಗಳೇ ಇದರಿಂದ, ಈ ಅಪರೋಕ್ಷ ಆದ್ಮೇಲೆ ಬರೋ ಕರ್ಮದಿಂದ? ಕರ್ಮದಿಂದ ಅದು ಕೂಡ ಒಂದು ವಿಶೇಷ ಫಲವನ್ನು ಪಡೆದಿದ್ದಾರೆ ಅವರು. ಪುಣ್ಯ ಕರ್ಮಗಳನ್ನು ಮಾಡಿದಾಗ ಅದರ ಫಲವಾಗಿ ಒಂದು ಫಲವನ್ನ, ಆನಂದದಲ್ಲಿ ಅತಿಶಯವನ್ನು ಪಡಿತಾರೆ. ಅದಿದೆ. ಇನ್ನು ಅನೇಕ ಚರಣಗಳು ಬರೋದಿದೆ. ಇದು ವಿಷಯ ಸ್ಪಷ್ಟವಾಗತ್ತೆ. ಸರಿ ಗುರುಗಳೇ, ಆಗ್ಲಿ ಗುರುಗಳೇ, ಆಯ್ತು ಗುರುಗಳೇ.